ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಇಂಡಿಯಾ ಅಂಡ್ ದಿ UK ಸೈನ್ಡ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ CETA ಡ್ಯೂರಿಂಗ್ PM Modi's visit, aiming to boost trade in sectors like MSMEs, jewelry, seafood, and engineering goods, while reducing tariffs on ಬ್ರಿಟಿಷ್ ಗೂಡ್ಸ್ ಲೈಕ್ ವಿಸ್ಕಿ ಅಂಡ್ ಮೆಡಿಕಲ್ ಡಿವೈಸಸ್. ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ ಒಂದು ಬಹಳ ಮುಖ್ಯವಾದ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಅದರಲ್ಲೂ ಪ್ರಧಾನಮಂತ್ರಿ ಮೋದಿ ಅವರು ಈಗ UK ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಒಪ್ಪಂದ ನಡೆದಿದೆ. ಮತ್ತೆ ಈ ಒಪ್ಪಂದದಲ್ಲಿ ಈಗ MSME ಅಂದ್ರೆ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳು ಉದ್ಯಮಗಳೆಲ್ಲ ಇರ್ತಾವಲ್ವಾ, ಅದು ಆಭರಣ ಅಂದ್ರೆ ಸಮುದ್ರದ ಆಹಾರ, ಮೀನುಗಾರಿಕೆ ವಲಯ, ಸೀ ಫುಡ್, ಇಂಜಿನಿಯರಿಂಗ್, ಸರಕು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ವ್ಯಾಪಾರ ಹೆಚ್ಚಾಗಬಹುದು, ಉತ್ತೇಜನ ಸಿಗಬಹುದು. ಅದಾದ್ಮೇಲೆ ಇನ್ನು ಆ ಕಡೆಯಿಂದ ಬ್ರಿಟಿಷ್ ಗೂಡ್ಸ್ಗಳು, ವಿಸ್ಕಿ ಮತ್ತೆ ಕೆಲವೊಂದು ಮೆಡಿಕಲ್ ಡಿವೈಸ್ಗಳು, ವೈದ್ಯಕೀಯ ಉಪಕರಣಗಳ ಮೇಲಿನ ಸುಂಕಗಳನ್ನ ಕಡಿತಗೊಳಿಸ್ತಾ ಇದ್ದಾರೆ. ಹಾಗಾಗಿ ಎರಡು ದೇಶಗಳ ನಡುವೆ ವ್ಯಾಪಾರ ವಹಿವಾಟು ಈಗ ಹೆಚ್ಚಾಗ್ತಾ ಇದೆ. ಇದೆಲ್ಲದರಿಂದ ಮುಖ್ಯವಾಗಿ ವಾಣಿಜ್ಯ ಎರಡು ದೇಶಗಳ ನಡುವೆ ಇನ್ನಷ್ಟು ವಿಸ್ತರಿಸಲಿಕ್ಕಿದೆ. ಇನ್ನು CETA ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಅಂತಂದ್ರೆ ಟೈಪ್ ಆಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ದಟ್ ಕವರ್ಸ್ ಟ್ರೇಡ್ ಇನ್ ಗುಡ್ಸ್, ಸರ್ವಿಸಸ್, ಇನ್ವೆಸ್ಟ್ಮೆಂಟ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಏಮಿಂಗ್ ಫಾರ್ ಡೀಪ್ ಎಕನಾಮಿಕ್ ಇಂಟಿಗ್ರೇಷನ್ ಬಿಟ್ವೀನ್ ಕಂಟ್ರೀಸ್. ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಅಂತಂದ್ರೆ ಇದರಲ್ಲಿ ಬೇರೆ ಬೇರೆ ಸರಕುಗಳು, ಸೇವೆಗಳು, ಮತ್ತೆ ಹೂಡಿಕೆ ಮಾಡೋದು, ಮತ್ತೆ ಬೌದ್ಧಿಕ ಆಸ್ತಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ನೀವು ಕೇಳಿರಬಹುದು, IPR ಅಂತ ಹೇಳ್ತಾರೆ, ಕಾಪಿರೈಟ್, ಪೇಟೆಂಟ್ಗಳೆಲ್ಲ ಇರ್ತಾವಲ್ವ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲವನ್ನ ಒಳಗೊಂಡಿರುವಂತಹ ಒಂದು ರೀತಿ ಮುಕ್ತ ವ್ಯಾಪಾರ ಒಪ್ಪಂದ ಇದು. ಮತ್ತೆ ಇದರಲ್ಲಿ ಈಗ ಬೈಲ್ಯಾಟ್ರಲ್ ಅಂತ ಅಂದ್ರೆ ಎರಡು ದೇಶಗಳಿರುತ್ತೆ, ಮಲ್ಟಿಲ್ಯಾಟ್ರಲ್ ಬೇರೆ ಬೇರೆ ದೇಶಗಳು. ಇಲ್ಲಿ ಭಾರತ ಮತ್ತೆ UK ಇರೋದ್ರಿಂದ ಎರಡು ಪಾಲುದಾರ ರಾಷ್ಟ್ರಗಳ ನಡುವೆ ಒಂದು ಆರ್ಥಿಕ ಏಕೀಕರಣ, ಎಕನಾಮಿಕ್ ಇಂಟಿಗ್ರೇಷನ್, ಪರಸ್ಪರ ಸೌಹಾರ್ದತೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಇಂಡಿಯಾ UK ವಿಷನ್ 2035 2035ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷನ್ ಅನ್ನ ಇಟ್ಕೊಂಡಿದ್ದಾರೆ. ಇಸ್ ಅ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಕೋಆಪರೇಷನ್ ಫ್ರೇಮ್ವರ್ಕ್ ದಟ್ ರೀಪ್ಲೇಸಸ್ ದಿ ಅರ್ಲಿಯರ್ ರೋಡ್ ಮ್ಯಾಪ್ 2030. ಮೊದಲು 2030ಕ್ಕೆ ಒಂದು ರೋಡ್ ಮ್ಯಾಪ್ ಅನ್ನ ಇಟ್ಕೊಂಡಿದ್ರು, ಈಗ ಅದನ್ನ ಯಾವುದ್ರ ಮೂಲಕ ರಿಪ್ಲೇಸ್ ಮಾಡ್ತಾ ಇದ್ದಾರೆ, ಇಂಡಿಯಾ UK ವಿಷನ್ 2035, ಫೋಕಸಿಂಗ್ ಆನ್ ಡೀಪರ್ ಟೈಸ್ ಇನ್ ಟ್ರೇಡ್, ಟೆಕ್ನಾಲಜಿ, ಡಿಫೆನ್ಸ್ ಅಂಡ್ ಕ್ಲೈಮೇಟ್ ಕೋಆಪರೇಷನ್. ಈ ವಿಷನ್ 2035 ಅಲ್ವಾ, ಇದು ಮುಖ್ಯವಾಗಿ ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ, ಡಿಫೆನ್ಸು, ಮತ್ತೆ ಬೇರೆ ಬೇರೆ ಕ್ಲೈಮೇಟ್ ಕೋಆಪರೇಷನ್, ಹವಾಮಾನ ಬದಲಾವಣೆ, ಅದಕ್ಕೆ ಸಂಬಂಧಪಟ್ಟಂತಹ ಸಹಕಾರ, ಎಲ್ಲದರ ಮೇಲೆ ಮುಖ್ಯವಾಗಿ ಕೇಂದ್ರೀಕರಿಸಲಾಗುತ್ತೆ. ಯಾವುದರಲ್ಲಿ ಅಂತ ನೋಡ್ಕೊಳ್ಳಿ, ಇಂಡಿಯಾ UK ವಿಷನ್ 2035. ಮುಂದಿನ ಸುದ್ದಿ, ಮೆನಿ ಇಂಡಿಯನ್ ಪೈಲಟ್ಸ್ ಅವಾಯ್ಡ್ ಸೀಕಿಂಗ್ ಮೆಂಟಲ್ ಹೆಲ್ತ್ ಹೆಲ್ಪ್ ಡ್ಯೂ ಟು ಫಿಯರ್ ದ್ಯಾಟ್ it may lead to loss of medical clearance, grounding or job loss, despite rising post-pandemic stress and airline crashes triggering PTSD and anxiety. ನೋಡಿ, ನಾವೆಲ್ಲ ಅಂತಂದ್ರೆ ಈಗ ಓದ್ತಾ ಇರುವ ಕ್ಷೇತ್ರದಲ್ಲಿರೋರು ಅಥವಾ ಯಾವುದೇ ಒಂದು ಪರೀಕ್ಷೆ ತಯಾರಾಗ್ತಾ ಇರೋರು, ನಮ್ಗೆಲ್ಲ ಇಡೀ ದಿನದ ಓದಾದ್ಮೇಲೆ ಸ್ಟ್ರೆಸ್ ಆಗುತ್ತೆ, ಮತ್ತೆ ರಾತ್ರಿ ಯಾರು ಓದ್ತಾರೆ, ಹೀಗೆ ಒಬ್ಬೊಬ್ರದ್ದು ಒಂದೊಂಥರ ರೂಟೀನ್ ಇರುತ್ತೆ. ಆದ್ರೆ ಕೆಲವರ ಜಾಬ್ ನಲ್ಲಿ ರಾತ್ರಿ ವರ್ಕ್ ಮಾಡೋದು ಅಥವಾ ನೈಟ್ ಡ್ಯೂಟಿ ಇರುತ್ತಲ್ವಾ, ಅದನ್ನ ಮಾಡ್ಲೇಬೇಕಾಗುತ್ತೆ. ಅದರಿಂದಾಗಿ ಅವರ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ನಾವೆಲ್ಲ ನಮ್ಮ ಹೆಲ್ತ್ ರೀಸನ್ ಕೊಟ್ಟು ನಾವು ನಿದ್ದೆ ಮಾಡೋದಾಗ್ಲಿ ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಕರೆಕ್ಟ್ ಆಗಿ. ಅದನ್ನ ನೋಡಿ, ಈಗ ಪೈಲಟ್ಗಳಲ್ಲಿ ಇರ್ತಾರೆ, ಇವರು ಮಾತ್ರ ಅಂತಲ್ಲ, ತುಂಬಾ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ರಾತ್ರಿ ನೈಟ್ ಡ್ಯೂಟಿ ಮಾಡ್ಲೇಬೇಕಾಗುತ್ತೆ. ಕೆಲವೊಂದು IT ಕಂಪನಿಗಳಲ್ಲಿ ನೈಟ್ ಶಿಫ್ಟ್ ಅಂತ ಇರುತ್ತೆ. ಅಂತಂದ್ರೆ COVID-19 ಆದ್ಮೇಲೆ ಈಗ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರೀತಾರೆ, PTSD ಮತ್ತೆ ಆಂಗ್ಸೈಟಿ ಎಲ್ಲ ಜಾಸ್ತಿ ಆಗಿದೆ. ಆದ್ರೆ ಇದರ ಬಗ್ಗೆ ಈ ಮೆಂಟಲ್ ಹೆಲ್ತ್ ಬಗ್ಗೆ ಹೆಲ್ಪ್ ತಗೊಳ್ಳಿಕ್ಕೆ ಪೈಲಟ್ಗಳು ಮುಂದಾಗ್ತಾ ಇಲ್ಲ. ಅವರು ಸಹ ನಮ್ಮ ಹಾಗೆ ಮನುಷ್ಯರೇ ಅಲ್ವಾ, ಅವರಿಗೂ ಎಷ್ಟೋ ಸ್ಟ್ರೆಸ್ಗಳಿರುತ್ತೆ. ಆದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿ ಆ ಸ್ಟ್ರೆಸ್ ಜಾಸ್ತಿ ಆಗಬಹುದು. ನೈಸರ್ಗಿಕವಾಗಿ ನಮ್ಮ ನಿದ್ರೆ ಅವಧಿ ರಾತ್ರಿಯೇ ಸೂಕ್ತ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ಪೈಲಟ್ಗಳೆಲ್ಲ ತಮ್ಮ ಒಂದು ಹೆಲ್ತ್ ಕಂಡೀಷನ್ ಬಗ್ಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೆರವು ಪಡ್ಕೊಳ್ಳಿಕ್ ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಆತರ ನೆರವು ಪಡ್ಕೊಳ್ಳೋದು ಏನಾದ್ರು ಗೊತ್ತಾದ್ರೆ ಅದರಿಂದಾಗಿ ತಮ್ಮ ಉದ್ಯೋಗ ನಷ್ಟ ಆಗಬಹುದು. ಯಾಕಂತಂದ್ರೆ ಅವರಿಗೆ ಕೆಲವೊಂದು ಮೆಡಿಕಲ್ ಕ್ಲಿಯರೆನ್ಸ್ ಗಳಿರುತ್ತೆ, ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ
ಇವರಿಗೆ ಈ ತರ ಸಮಸ್ಯೆಗಳಿದೆ ಅಂತ ಗೊತ್ತಾದ್ರೆ ಅವರನ್ನ ಕೆಲಸದಿಂದ ತೆಗೆದು ಹಾಕಬಹುದು, ಜಾಬ್ ಲಾಸ್ ಆಗಬಹುದು. ಹೀಗೆ ಹಲವಾರು ಭಯದಿಂದಾಗಿ ಅವರು ಈ ಒಂದು ಟೆಸ್ಟ್ಗಳನ್ನ ಅಥವಾ ತಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ತಗೊಳ್ಳಿಕ್ಕೆ ಅಂತಂದ್ರೆ ಸಹಾಯ ಪಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಇನ್ನು ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಡಿಜಿಸಿ ಅಂತ ಕರೀತೇವೆ, issued a 2023 circular mandating non-punitive peer support programs and mental health screening through a 29-point cognitive questionnaire for pilots and air traffic controllers. ಈ ಸಮಸ್ಯೆಗಳನ್ನ ನಿಭಾಯಿಸಲಿಕ್ಕೆ ಅಂತ ಡಿಜಿಸಿಎ ಇದೆಯಲ್ವಾ, ಇದೊಂದು ಸುತ್ತೋಲೆಯನ್ನು ಹೊರಡಿಸಿದೆ 2023ರಲ್ಲಿ. ಮತ್ತೆ ಇದರಲ್ಲಿ ಯಾವುದೇ ಒಂದು ನಾನ್ ಪ್ಯೂನಿಟಿವ್ ಅಂತಂದ್ರೆ ಯಾವುದೇ ಪನಿಷ್ಮೆಂಟ್ ಅದರ ಬಗ್ಗೆ ಸಂಬಂಧಪಟ್ಟಿರೋದಿಲ್ಲ. ಒಂದು 29 ರೀತಿಯ ಪ್ರಶ್ನಾವಳಿಗಳನ್ನ ಕೇಳ್ತಾರೆ ಅವರಿಗೆ. ಆ ಮೂಲಕ ಅವ್ರನ್ನ ಆರೋಗ್ಯ ತಪಾಸಣೆ ಒಳಪಡಿಸ್ತಾರೆ. ಅದರಿಂದ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದನ್ನ ಬಿಟ್ಟು ಬೇರೆ ಸಮಸ್ಯೆಗಳಿರಬಹುದು. ಆದ್ರೆ ಅವರೇ ಸಮಸ್ಯೆಗಳನ್ನ ತಮ್ಮೊಳಗೆ ಅನುಭವಿಸ್ತಾ ಹೊರಗ್ತಾ ಇರಬಹುದು ಎಷ್ಟೋ ಸಾರಿ ಪೈಲಟ್ಗಳು. ಅದರಿಂದಾಗಿ ನೋಡಿ, ಒಂದು ಟರ್ಮ್ ಬಂದಿದೆ ಇಲ್ಲಿ, ಏವಿಯೇಷನ್ ಇಂಡ್ಯೂಸ್ಡ್ ಡಿವೋರ್ಸ್ ಸಿಂಡ್ರೋಮ್. ಅಂದ್ರೆ ಇಟ್ ಈಸ್ ಅನ್ ಇನ್ಫಾರ್ಮಲ್ ಟರ್ಮ್ used to describe the emotional strain and relationship breakdown pilots face due to erratic schedules, night flying and prolonged absence from family life. ಆ ಕೆಲಸದಲ್ಲಿ ಇದ್ಮೇಲೆ ಅವರಿಗೆ ಎರಾಟಿಕ್ ಸ್ಕೆಡ್ಯೂಲ್ಸ್, ಎರಾಟಿಕ್ ಅಂತಂದ್ರೆ ಏನು, ಅನಿಶ್ಚಿತವಾಗಿ ಹೇಗೇಗೋ ವೇಳಾಪಟ್ಟಿಗಳಿರುತ್ತೆ, ಆ ಸ್ಕೆಡ್ಯೂಲ್ ಇರುತ್ತೆ. ಇನ್ನು ನೈಟ್ ಫ್ಲೈಯಿಂಗ್, ರಾತ್ರಿ ಹೊತ್ತು ಹಾರಾಟ ಇರುತ್ತೆ. ಪ್ರೊಲಾಂಗ್ಡ್ ಅಬ್ಸೆನ್ಸ್ ಫ್ರಾಮ್ ಫ್ಯಾಮಿಲಿ ಲೈಫ್, ಅವರಿಗೂ ಕುಟುಂಬ ಇರುತ್ತೆ, ಆದ್ರೆ ಈ ಒಂದು ಕೆಲಸದ ಒತ್ತಡದಿಂದಾಗಿ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಅವರ ಒಂದು ಎಮೋಷನಲ್ ಸ್ಟ್ರೇನು, ಮಾನಸಿಕವಾಗಿ ಭಾವನಾತ್ಮಕವಾಗಿ ಒತ್ತಡ ಜಾಸ್ತಿ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಆಗ್ಬಹುದು. ಅಂತಂದ್ರೆ ಮನೆಯ ಕಡೆ ಸಮಯವನ್ನು ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಮನೆಯವರು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಾ ಕಡೆ ಇರುವಂತಹ ಸಮಸ್ಯೆ ಇದು, ಎಲ್ಲಾ ಜಾಬ್ ನಲ್ಲಿ ಇರುವಂತಹ ಸಮಸ್ಯೆ. ಫ್ಯಾಮಿಲಿಯನ್ನ ಮತ್ತೆ ವರ್ಕ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಆ ಸಮಸ್ಯೆ ಬಂದೇ ಬರುತ್ತೆ. ಹೀಗಾಗಿ ಆ ಒಂದು ಸಮಸ್ಯೆಗೆ ಏವಿಯೇಷನ್ ಇಂಡ್ಯೂಸ್ಡ್ ಡಿವೋರ್ಸ್ ಸಿಂಡ್ರೋಮ್, ನಮ್ಮ ವರ್ಕ್ನಿಂದಾಗಿ ಫ್ಯಾಮಿಲಿ ನಿಭಾಯಿಸ್ಲಿಕ್ಕೆ ಆಗದೆ ಇರೋದು. ಇನ್ನು ಮುಂದಿನ ವಿಚಾರ, 24-year study found that coral cover in the Lakshadweep Islands has declined by about 50% since 1998 due to repeated marine heat waves intensified by climate change. ಕ್ಲೈಮೇಟ್ ಚೇಂಜ್ ಬಗ್ಗೆ ಹೇಳ್ತಾನೆ ಇರ್ತೇವೆ, ಹವಾಮಾನ ಬದಲಾವಣೆ ಆಗ್ತಾ ಇರೋದು. ಅದು ಎಲ್ಲೆಲ್ಲಿ ತನ್ನ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಎಷ್ಟೋ ವರ್ಷಗಳ ಸ್ಟಡಿ ಮಾಡಿ ಆದ್ಮೇಲೆ ಗೊತ್ತಾಗ್ತಾ ಇರುತ್ತೆ. ಅಂತಹದೇ ಒಂದು ಸಂದರ್ಭ, ಒಂದು ಸ್ಟಡಿ ಏನ್ ಹೇಳ್ತಾ ಇದೆ, 24 ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ದಾರೆ. ಅಧ್ಯಯನದ ಪ್ರಕಾರ ಲಕ್ಷದ್ವೀಪಗಳಿದೆಯಲ್ವಾ, ಐಲ್ಯಾಂಡ್ಗಳು, ಅಲ್ಲಿ ಇರುವಂತಹ ಹವಳ ಕೋರಲ್, ಆ ಹವಳದ ವ್ಯಾಪ್ತಿ 1998 ನಿಂದ ಸುಮಾರು ಈಗಿನ ಕಾಲದ ತನಕ ಸುಮಾರು 50% ಕುಸಿತವನ್ನ ಕಂಡಿದೆ. ಇದರಲ್ಲಿ ಮುಖ್ಯವಾಗಿ ಉಷ್ಣ ಸಾಗರ ಅಲೆಗಳ ಪಾತ್ರ ಸಹ ಬಹಳ ಮುಖ್ಯ ಆಗಿದೆ. ಆದ್ರೆ ಅದಕ್ಕೆ ಕಾರಣ ಏನು, ಕ್ಲೈಮೇಟ್ ಚೇಂಜ್. ಇನ್ನು ಮರೀನ್ ಹೀಟ್ ವೇವ್ಸ್ ಆರ್ ಪ್ರೊಲಾಂಗ್ಡ್ ಪೀರಿಯಡ್ಸ್ ಆಫ್ ಅನ್ಯೂಶುವಲಿ ಹೈ ಸಿ ಸರ್ಫೇಸ್ ಟೆಂಪರೇಚರ್ಸ್. ಅಂತಂದ್ರೆ ಪ್ರೊಲಾಂಗ್ಡ್, ತುಂಬಾ ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಅನ್ಯೂಶುವಲ್ ಆಗಿ ಆ ಸಿ ಸರ್ಫೇಸ್ ಟೆಂಪರೇಚರ್ ಹೈ ಇರೋದು, ದಟ್ ಕಾಸ್ ಕೋರಲ್ ಬ್ಲೀಚಿಂಗ್. ಅದರಿಂದ ಹವಳ ವಿವರಣಗೊಳ್ಳೋದು ಅಥವಾ ಹವಳ ನಾಶ ಆಗೋದು, ಆ ಒಂದು ಸಿಸ್ಟಮ್ ಡಿಸ್ರಪ್ಟ್ ಆಗೋದೆಲ್ಲ ಆಗುತ್ತೆ. ಡ್ಯಾಮೇಜ್ ಮರೀನ್ ಎಕೋಸಿಸ್ಟಮ್, ಸಂಪೂರ್ಣವಾಗಿ ಆ ಒಂದು ಕಡಲಿನಲ್ಲಿ ಇರುವಂತಹ ಪರಿಸರ ವ್ಯವಸ್ಥೆಗೆ ಹಾನಿ ಆಗುತ್ತೆ. ಅಂಡ್ ಆರ್ ಬಿಕಮಿಂಗ್ ಮೋರ್ ಫ್ರೀಕ್ವೆಂಟ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಒಂದು ಜಾಗತಿಕ ತಾಪಮಾನ ಏರ್ತಾ ಇದೆ. ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆ ಎಲ್ಲ ಸೇರ್ಕೊಂಡು ಏನಾಗ್ತಾ ಇದೆ, ಇಂತಹ ಸಂದರ್ಭಗಳು, ಈ ಹವಳ ನಾಶ ಆಗೋದು ಮತ್ತೆ ಬೇರೆ ಬೇರೆ ರೀತಿಯ ವೈಪರೀತ್ಯಗಳು ಸಂಭವಿಸ್ತಾನೆ ಇದೆ. ಎಲ್ ನಿನೋ ಸದರ್ನ್ ಆಸಿಲೇಷನ್, ಎನ್ಸೋ ಅಂತ ಕರೀತೇವೆ, ಜಿಯೋಗ್ರಫಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ. ಎನ್ಸೋ ಇವೆಂಟ್ಸ್ ಎಸ್ಪೆಷಲಿ ಇನ್ 98, 2010, 2016 have been linked to widespread coral bleaching in Lakshadweep. 2016, 2010, 1998 ಎಲ್ ನಿನೋ ಇತ್ತು, ಎಲ್ ನಿನೋ ಸದರ್ನ್ ಆಸಿಲೇಷನ್ ಇತ್ತು. ಇದೆಲ್ಲದರಿಂದಾಗಿ ಕೋರಲ್ ಬ್ಲೀಚಿಂಗ್ ಜಾಸ್ತಿ ಆಗಿದೆ. ಶೋವಿಂಗ್ ಹೌ ಗ್ಲೋಬಲ್ ಕ್ಲೈಮ್ಯಾಟಿಕ್ ಪ್ಯಾಟರ್ನ್ಸ್ ಅಫೆಕ್ಟ್ ಲೋಕಲ್ ರೀಫ್ ಹೆಲ್ತ್. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಯಾವುದೋ ಒಂದು ಹವಾಮಾನ ಮಾದರಿಗಳಿರುತ್ತೆ, ಅದು ಹೇಗೆ ಇಂತಹ ಸ್ಥಳೀಯ ಹವಳಗಳ ಮೇಲೆ, ಸ್ಥಳೀಯ ವಾತಾವರಣಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈ ಒಂದು ಅಧ್ಯಯನದಿಂದ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನದು ಇಂಡಿಯಾ ಯುಕೆ ಟ್ರೇಡ್ ಸೀಟಾ ಅಥವಾ ಸೆಟಾ ಅಂತ ಹೇಳ್ಬಹುದು, ಸಿಇಟಿಎ ಸೀಟಾ.
ಅದರ ಬಗ್ಗೆ ಇದೆ. ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಇಂಡಿಯಾಸ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಬೈ ಓವರ್ 20% ಇನ್ 3 years ಡ್ಯೂ ಟು ಡ್ಯೂಟಿ ಫ್ರೀ ಆಕ್ಸೆಸ್ ಅಂಡ್ ಟ್ಯಾರಿಫ್ ಕಟ್ಸ್ ಆನ್ ಪ್ರೊಸೆಸ್ಡ್ ಅಂಡ್ ಹೈ ವ್ಯಾಲ್ಯೂ ಫುಡ್ ಪ್ರಾಡಕ್ಟ್ಸ್. ಮುಖ್ಯವಾಗಿ ಟ್ಯಾರಿಫ್ಗಳನ್ನ ಕಡಿಮೆ ಮಾಡ್ತಾರೆ, ಸುಂಕಗಳನ್ನ ಕಡಿಮೆ ಮಾಡ್ತಾರೆ, ಮತ್ತೆ ಹೈ ವ್ಯಾಲ್ಯೂ ಫುಡ್ ಪ್ರಾಡಕ್ಟ್ಗಳು ಜಾಸ್ತಿ ಎಕ್ಸ್ಪೋರ್ಟ್ ಆಗಬಹುದು. ಮತ್ತೆ ಅದರಿಂದಾಗಿ ಏನಾಗಬಹುದು, ನಮ್ಮ ದೇಶದ ಕೃಷಿ ರಫ್ತು ಇದೆಯಲ್ವಾ, ಇದು 20% ಹೆಚ್ಚಾಗಬಹುದು ಮುಂದಿನ 3 ವರ್ಷಗಳಲ್ಲಿ. ಇನ್ನು ಅಂಡರ್ ದಿ ಸಿಟಾ, ದ UK ವಿಲ್ ಸಿ ಟ್ಯಾರಿಫ್ ರಿಡಕ್ಷನ್ ಆನ್ 90% ಆಫ್ ಟ್ಯಾರಿಫ್ ಲೈನ್ಸ್. ಅದರ ಅರ್ಥ ಏನಂತಂದ್ರೆ, UK ಇಂದ ಭಾರತಕ್ಕೆ ಒಂದು 100 ವಸ್ತುಗಳು ಬರ್ತಿದೆ ಅಂತ ಇಟ್ಕೊಂಡ್ರೆ, ಅದರಲ್ಲಿ 90ರಷ್ಟು ವಸ್ತುಗಳಿಗೆ ಅಥವಾ 90ರಷ್ಟು ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಟ್ಯಾರಿಫ್ ರಿಡಕ್ಷನ್ ಆಗ್ತಾ ಇದೆ. ವಿತ್ ಅವರೇಜ್ ಡ್ಯೂಟೀಸ್ ಫಾಲಿಂಗ್ ಫ್ರಾಮ್ 15% ಟು 3%. ಮೊದಲು ಅವರೇಜ್ ಆಗಿ ಒಂದು 15% ಡ್ಯೂಟಿ ಇರ್ತಾ ಇತ್ತು ಅಂತಂದ್ರೆ, ಈಗ ಅದು 3%ಗೆ ಇಳಿತವನ್ನ ಕಾಣ್ತಾ ಇದೆ. ಇಂಪ್ರೂವಿಂಗ್ ಆಕ್ಸೆಸ್ ಟು ಇಂಡಿಯನ್ ಮಾರ್ಕೆಟ್ಸ್ ಫಾರ್ ಐಟಮ್ಸ್ ಲೈಕ್ ವಿಸ್ಕಿ, ಏರೋಸ್ಪೇಸ್ ಪಾರ್ಟ್ಸ್ ಅಂಡ್ ಎಲೆಕ್ಟ್ರಿಕಲ್ ಮಷಿನರಿ. ಅದರಲ್ಲೂ ಮುಖ್ಯವಾಗಿ ಈಗ ವಿಸ್ಕಿ ಮತ್ತೆ ಬೇರೆ ಬೇರೆ ವಿದ್ಯುತ್ ಯಂತ್ರೋಪಕರಣಗಳು, ಏರೋಸ್ಪೇಸ್ ಪಾರ್ಟ್ಸ್ಗಳು, ಇದಕ್ಕೆಲ್ಲ ಜಾಸ್ತಿ ಭಾರತದ ಮಾರುಕಟ್ಟೆಯಲ್ಲಿ ಯುರೋಪ್ ಅಥವಾ ಯುಕೆಯ ಒಂದು ವಸ್ತುಗಳಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಇಂಡಿಯಾ ಎಕ್ಸ್ಕ್ಲೂಡೆಡ್ ಸೆನ್ಸಿಟಿವ್ ಸೆಕ್ಟರ್ಸ್. ಅದರಲ್ಲೂ ಭಾರತ ನೋಡಿ, ಡೇರಿ, ಆಪಲ್ಸ್, ಓಟ್ಸ್ ಮತ್ತೆ ಎಡಿಬಲ್ ಆಯಿಲ್ಸ್ ಇದೆಲ್ಲವನ್ನ ಈ ಒಂದು ಒಪ್ಪಂದದಿಂದ ಹೊರಗಿಟ್ಟಿದೆ. ಫ್ರಾಮ್ ದ ಡೀಲ್ ಪ್ರೊಟೆಕ್ಟ್ ಫುಡ್ ಸೆಕ್ಯೂರಿಟಿ, ಡೊಮೆಸ್ಟಿಕ್ ಪ್ರೈಸ್ ಸ್ಟೆಬಿಲಿಟಿ ಅಂಡ್ ವಲ್ನರೇಬಲ್ ಫಾರ್ಮಿಂಗ್ ಕಮ್ಯುನಿಟೀಸ್ ರಿಫ್ಲೆಕ್ಟಿಂಗ್ ಅ ಕ್ಯಾಲಿಬ್ರೇಟೆಡ್ ಟ್ರೇಡ್ ಸ್ಟ್ರಾಟಜಿ. ಅಂತಂದ್ರೆ ತುಂಬಾ ಸೂಕ್ಷ್ಮವಾಗಿ ಭಾರತ ಚೆನ್ನಾಗಿ ಈ ಒಂದು ಒಪ್ಪಂದವನ್ನು ನಿಭಾಯಿಸ್ತಾ ಇದೆ. ಅದರಲ್ಲಿ ಆಹಾರ ಭದ್ರತೆಯನ್ನ ಮತ್ತೆ ದೇಶದೊಳಗಡೆ ಬೆಲೆಗಳು ಏರುಪೇರಾಗಬಾರದು, ಮತ್ತೆ ಕೃಷಿ ಸಮುದಾಯಗಳಿರ್ತವೆ ದುರ್ಬಲವಾಗಿರೋದು, ಅವುಗಳಿಗೆ ಸಹ ರಕ್ಷಣೆ ಸಿಗಬೇಕು ಅಂತ ಕಾರಣದಿಂದಾಗಿ ಡೈರಿ, ಹೈನುಗಾರಿಕೆ ವಲಯ, ಸೇಬು, ಓಟ್ಸ್ ಮತ್ತೆ ಕೆಲವು ಖಾದ್ಯ ತೈಲಗಳಂತಹ ಇಂಪಾರ್ಟೆಂಟ್ ಸೂಕ್ಷ್ಮ ಕ್ಷೇತ್ರಗಳನ್ನ ಒಪ್ಪಂದದಿಂದ ಹೊರಗಿಟ್ಟಿದ್ದಾರೆ. ಇವತ್ತಿನ ಕ್ವಶನ್ ನೋಡ್ತಾ ಹೋಗೋಣ. With reference to the India-UK Comprehensive Economic Trade Agreement, consider the following statements. CETA aims to facilitate trade in both goods and services, along with investments and intellectual property. ನೋಡಿ ಏನನ್ಸ್ತಾ ಇದೆ. Under the CETA, India will eliminate all tariffs on British goods, including whiskey and medical devices. All tariffs ನೋಡಿದ ತಕ್ಷಣ ಗೊತ್ತಾಗ್ಬೇಕು ನಿಮ್ಗೆ. The India-UK CETA specifically targets sectors such as MSME, jewelry, seafood for trade enhancement. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2, 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ತಪ್ಪು ಯಾವುದು ಹಾಗಾದ್ರೆ? ಎರಡನೇದು, ರೆಡ್ಯೂಸಿಂಗ್ ಟ್ಯಾರಿಫ್ಸ್ ಆನ್ ಬ್ರಿಟಿಷ್ ಗೂಡ್ಸ್, ನಾಟ್ ಎಲಿಮಿನೇಟಿಂಗ್ ದೆಮ್ ಅಲ್ವಾ. ಎಲಿಮಿನೇಟ್ ಆಲ್ ಟ್ಯಾರಿಫ್ಸ್ ಅಂತ ಕೇಳ್ತಾ ಇದ್ದಾರೆ, ಎಲಿಮಿನೇಟ್ ಮಾಡೋದಲ್ಲ, ನಾವು ಟ್ಯಾರಿಫ್ ಗಳನ್ನ ಕಡಿಮೆ ಮಾಡ್ತಾ ಇದ್ದೇವೆ. With reference to coral reef health in the Lakshadweep Island, consider the following statements. Marine heat waves are directly linked to increased coral cover, particularly during El Nino years. El Nino ಇಯರ್ಗಳಲ್ಲಿ ಮರೀನ್ ಹೀಟ್ ವೇವ್ಸ್ಗಳಿಂದಾಗಿ ಕೋರಲ್ ಕವರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನನ್ಸ್ತಾ ಇದೆ ನಿಮ್ಗೆ? ಸರಿ ಇರಬಹುದಾ ಅದು? ENSO event in specific years have played a role in large-scale coral bleaching in Lakshadweep. ಇದೇನು ಸರಿ ಇರಬಹುದಾ? ಕೋರಲ್ ಬ್ಲೀಚಿಂಗ್. Coral cover in Lakshadweep has declined by nearly 50% over 2 decades due to repeated thermal stress. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2. ಎರಡನೇದು ಮತ್ತೆ ಮೂರನೇದು ಕರೆಕ್ಟು. ಇದಲ್ವಾ 2, 3. ಒಂದನೇದು ಇನ್ಕರೆಕ್ಟ್. ಯಾಕೆ? ಮರೀನ್ ಹೀಟ್ ವೇವ್ಸ್ ಕಾಸ್ ಕೋರಲ್ ಬ್ಲೀಚಿಂಗ್, ಇನ್ಕ್ರೀಸ್ ಆಗಿಲ್ಲ, ಕೋರಲ್ ಬ್ಲೀಚಿಂಗ್ ಜಾಸ್ತಿ ಆಗಿದೆ. ಇಲ್ಲಿ ಹೇಳಿರೋದು ಕೋರಲ್ ಕವರ್ ಇನ್ಕ್ರೀಸ್ ಆಗಿದೆ ಅಂತ, ಅದು ತಪ್ಪು, ಕೋರಲ್ ಬ್ಲೀಚಿಂಗ್ ಆಗಿರೋದು. ಇನ್ನು ಮುಂದಿನದು, ದ ಕ್ಯಾಲಿಬ್ರೇಟೆಡ್ ಟ್ರೇಡ್ ಸ್ಟ್ರಾಟಜಿ adopted by India in the India-UK CETA can best be understood by which of the following? ಇದಕ್ಕೆ ನೇರವಾಗಿ ಉತ್ತರ ಹೇಳೋದಾದ್ರೆ ನೋಡಿ, ಸೆಲೆಕ್ಟಿವ್ ಎಕ್ಸ್ಕ್ಲೂಷನ್ ಆಫ್ ವಲ್ನರೇಬಲ್ ಸೆಕ್ಟರ್ಸ್. ಕೆಲವು ಸೂಕ್ಷ್ಮ ವಲಯಗಳನ್ನ, ದುರ್ಬಲ ವಲಯಗಳನ್ನ ನಾವೇನ್ ಮಾಡಿದ್ದೇವೆ, ಒಪ್ಪಂದದಿಂದ ಹೊರಗಿಟ್ಟಿದ್ದೇವೆ. ಯಾಕೆ? ಟು ಬ್ಯಾಲೆನ್ಸ್ ಎಕ್ಸ್ಪೋರ್ಟ್ ಗೇನ್ಸ್ ವಿತ್ ಡೊಮೆಸ್ಟಿಕ್ ಸ್ಟೆಬಿಲಿಟಿ. ಎಲ್ಲಾ ವಲಯಗಳನ್ನ ಬಿಟ್ಕೊಟ್ಬಿಟ್ರೆ, ಆ ದೇಶದ ಟ್ಯಾರಿಫ್ ಗಳನ್ನ ನಾವು ಕಡಿಮೆ ಮಾಡಿಬಿಟ್ರೆ, ಅಲ್ಲಿನ ಎಲ್ಲಾ ಉತ್ಪನ್ನಗಳು ಭಾರತದ ಮಾರುಕಟ್ಟೆಯಲ್ಲಿ ಲಗ್ಗೆ ಇಡುತ್ತವೆ. ಆವಾಗ ಅವರ ಒಂದು ಪ್ರೈಸ್, ಆ ದೇಶದ ವಸ್ತುಗಳ ಬೆಲೆ ಕಡಿಮೆ ಆಗ್ಬಿಡುತ್ತೆ, ನಮ್ಮ ದೇಶದ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗಿರುತ್ತೆ. ಆವಾಗ ಜನ ಯಾವ್ದನ್ನ ಖರೀದಿ ಮಾಡ್ತಾರೆ?
ಯಾವುದಕ್ಕೆ ಬೆಲೆ ಕಡಿಮೆ ಇರುತ್ತೋ ಅದನ್ನ ಖರೀದಿ ಮಾಡ್ತಾರೆ. ಕಡಿಮೆ ಯಾವುದಕ್ಕಿರುತ್ತೆ? UK ದಿಂದ ಬಂದಂತಹ ವಸ್ತುಗಳಿಗೆ. ಅದರಿಂದ ತೊಂದರೆ ಆಗೋದು ಯಾರಿಗೆ? ಡೊಮೆಸ್ಟಿಕ್ ಅಥವಾ ದೇಶೀಯ ಉದ್ಯಮಗಳಿಗೆ, ಸ್ಥಳೀಯರಿಗೆ, ಕೃಷಿಯನ್ನ ಮಾಡೋರಿಗೆ. ಹಾಗಾಗಿ ಭಾರತ ಕೆಲವು ಸೆಕ್ಟರ್ಗಳನ್ನ ಎಕ್ಸ್ಕ್ಲೂಡ್ ಮಾಡಿದೆ. ಎಕ್ಸ್ಪೋರ್ಟ್ ಸಹ ಆಗ್ಬೇಕು ನಮ್ಗೆ, ಅದೇ ರೀತಿ ಡೊಮೆಸ್ಟಿಕ್ ಸ್ಟೆಬಿಲಿಟಿ ಸಹ ಇರಬೇಕು. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡಿದ್ರೆ, ಆಸ್ ದಿ ಮೀಟಿಂಗ್ ಬಿಗನ್, ಅ ಪ್ಯಾಟುಲೆಂಟ್ ಚೈಲ್ಡ್. ಪ್ಯಾಟುಲೆಂಟ್ ಅಂತಂದ್ರೆ ಚೈಲ್ಡಿಶ್, ಗ್ರಂಪಿ, ಸಿಡುಕು, ಮೊಂಡುತನ ಅಂತ ಹೇಳ್ತೀವಲ್ಲ, ಒಂದು ಮಗು ಸ್ಟಾರ್ಟೆಡ್ ಟು ರಿಫ್ರೇನ್ ಫ್ರಮ್ ಪ್ಲೇಯಿಂಗ್. ಅಷ್ಟೊತ್ತು ಆಟ ಆಡ್ತಾ ಇತ್ತು, ಆದ್ರೆ ಮೀಟಿಂಗ್ ಶುರು ಆದ ತಕ್ಷಣ ಆಟ ಆಡೋದನ್ನ ಬಿಟ್ಟು ರಿಫ್ರೇನ್ ಅನ್ನೋದು ಅಂತಂದ್ರೆ ತಡೆ ಹಿಡಿಯೋದು, ಸ್ಟಾಪ್, ನಿಲ್ಸೋದು, ಹೋಲ್ಡ್ ಬ್ಯಾಕ್, ಇದೆಲ್ಲ ಅರ್ಥ ಇದೆ. ಆಟ ಆಡೋದನ್ನ ನಿಲ್ಸುತ್ತೆ. ಸೆನ್ಸಿಂಗ್ ಅ ಶಿಫ್ಟ್ ಇನ್ ದಿ ರೂಮ್ಸ್ ಎನರ್ಜಿ. ಅದು ಆಟ ಆಡೋದು ನಿಲ್ಸಿ ಈಗ ಅದು ಅಳಲಿಕ್ಕೆ ಪ್ರಾರಂಭಿಸಿದ್ರೆ ಆ ಇಡೀ ಒಂದು ರೂಮ್ನ ಎನರ್ಜಿ ಎಲ್ಲ ಮಗು ಕಡೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಹಿಸ್ ಮದರ್ ಆಬ್ಲಿ ಮ್ಯಾನೇಜಿಂಗ್ ದಿ ಸಿಚುವೇಶನ್. ಆ ಮಗುವಿನ ತಾಯಿ ಇದ್ದಾಳಲ್ವಾ, ಆಬ್ಲಿ ಅಂತಂದ್ರೆ ಕೆಪಾಬಲಿ, ಸ್ಕಿಲ್ಫುಲಿ, ಕಾಂಪಿಟೆಂಟ್ಲಿ, ಸಮರ್ಥವಾಗಿ ಆ ಒಂದು ಸಿಚುವೇಶನ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ಲು. ಟ್ರೈ ಟು ಡಿಸ್ಟ್ರಾಕ್ಟ್ ಹಿಮ್. ಆ ಮಗುವಿಗೆ ಏನಾದ್ರು ಡಿಸ್ಟ್ರಾಕ್ಷನ್ ಮಾಡಿ, ಏನು ತೊಂದರೆ ಕೊಡದ ಹಾಗೆ ಆ ಕಡೆ ಈ ಕಡೆ ಮಕ್ಕಳನ್ನ ನಿಭಾಯಿಸ್ತಾರಲ್ವಾ, ಆ ರೀತಿ ಮಗುವನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಮೀನ್ ವೈಲ್ ದ ಎಕ್ಸಿಕ್ಯೂಟಿವ್ಸ್ ಕಂಟಿನ್ಯೂ ಟು ಪಾಂಡರ್ ದ ಕಾಂಪ್ಲೆಕ್ಸ್ ಫಿನಾನ್ಷಿಯಲ್ ರಿಪೋರ್ಟ್ಸ್. ಅದೇ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ಮೀಟಿಂಗ್ ನಲ್ಲಿ ಎಕ್ಸಿಕ್ಯೂಟಿವ್ಸ್ ಇದ್ರು. ಅವರೆಲ್ಲ ಕಾಂಪ್ಲೆಕ್ಸ್ ಫಿನಾನ್ಷಿಯಲ್ ರಿಪೋರ್ಟ್ಸ್ಗಳು, ಕೆಲವೊಂದು ಫಿನಾನ್ಷಿಯಲ್ ರಿಪೋರ್ಟ್ಸ್ ಇತ್ತು. ಪಾಂಡರ್ ಅಂತಂದ್ರೆ ಆ ರಿಪೋರ್ಟ್ಗಳ ಬಗ್ಗೆ ಥಿಂಕ್, ಕನ್ಸಿಡರ್, ರಿಪೋರ್ಟ್ಗಳ ಬಗ್ಗೆ ಯೋಚಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಹೋಪಿಂಗ್ ಟು ಕ್ವಿಕ್ಲಿ ಸ್ಕಟಲ್ ಅಂತಂದ್ರೆ ಅಬ್ಯಾಂಡನ್, ಸಿಂಕ್, ಹರಿ, ಕೈ ಬಿಡೋದು. ಕ್ವಿಕ್ಲಿ ಸ್ಕಟಲ್ ಎನಿ ಪೊಟೆನ್ಷಿಯಲಿ ಪ್ರಾಬ್ಲಮ್ಯಾಟಿಕ್ ಪ್ರಪೋಸಲ್ಸ್. ಆ ರಿಪೋರ್ಟ್ ನೋಡ್ತಾ ಇದ್ರು, ಅದರಲ್ಲಿ ಬೇರೆ ಬೇರೆ ಪ್ರಪೋಸಲ್ಗಳಿತ್ತು. ಪ್ರಪೋಸಲ್ ನಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ಯಾಟಿಕ್, ಸಮಸ್ಯೆ ತರುವಂತಹ ಯಾವ್ದಾದ್ರು ವಿಷಯ ಇದ್ರೆ ಅದನ್ನ ಕ್ವಿಕ್ಲಿ ಸ್ಕಟಲ್ ಅಂತಂದ್ರೆ ಅಲ್ಲೇ ಕೈ ಬಿಡ್ಲಿಕ್ಕೆ ಮುಂದಾಗ್ತಾ ಇದ್ರು, ಅಲ್ಲೇ ಕೈ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.